ಋತೇರ್ಥಂ ಯತ್ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಭಾಗವತದ 2ನೇ ಸ್ಕಂದದ 9ನೇ ಅಧ್ಯಾಯದ 33ನೇ ಶ್ಲೋಕ ಇದು. ಭಾಗವತ ಗ್ರಂಥದ 4 ಪ್ರಧಾನ ಶ್ಲೋಕಗಳಲ್ಲಿ ಇದು 2ನೇದು. ಪರಮಾತ್ಮನಲ್ಲಿ ಪ್ರಪಂಚ ಇದೆ, ಹೌದು, ಆದರೆ ಅವನಿಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಆದರೆ ಕೆಲವರ ಅಭಿಪ್ರಾಯಗಳನ್ನು ನಾವು ಆಲಿಸಿದರೆ ಪರಮಾತ್ಮನಿಗೇನಾದರೂ ಪ್ರಯೋಜನ ಇದೆಯೇನೋ ಅನ್ನುವಂತೆ ಕಾಣುತ್ತದೆ. ಕೆಲವು ಬಾರಿ ಹಾಗೆ ನಮಗೂ ಕಂಡಿತು. ಆದರೆ ವಸ್ತುತಃ ವಿಚಾರ ಮಾಡಿದರೆ, ಪ್ರಮಾಣಗಳಿಗೆ ಅನುಸಾರವಾಗಿ ವಿಚಾರ ಮಾಡಿದರೆ ಆ ತಪ್ಪು ಗ್ರಹಿಕೆ ದೂರ ಆಗ್ತದೆ. ಪ್ರಪಂಚದಿಂದ ಪರಮಾತ್ಮನಿಗೇನಾದರೂ ಲಾಭ ಇರುವುದಾದರೆ ಅಂಥವನನ್ನ ಪರಮಾತ್ಮ ಅಂತ ಯಾಕೆ ಹೇಳಬೇಕು? ಹೀಗೆ ಈ ಎಲ್ಲ ಕಾರಣಗಳಿಂದ ಅವನಿಗೇನೂ ಪ್ರಯೋಜನ ಇಲ್ಲದೆ ಹೋದರೂ ಕೂಡ ಅವನಲ್ಲಿ ಆ ಪ್ರಪಂಚ ಇದೆ. ಅರ್ಥಾತ್ ಅವನು ಆ ಪ್ರಪಂಚವನ್ನ ಹೀಗೆ ತನ್ನಲ್ಲಿ ಧರಿಸಿದ್ದಾನೆ. ಅದು ಅವನಲ್ಲಿ ಇರಬೇಕು ಅಂದರೆ ಅವನು ಅದನ್ನು ಧರಿಸಿದಾಗಲೇ ಇರಬೇಕು ಅಂತ ಅದರ ತಾತ್ಪರ್ಯ. ಭಗವಂತನ ಪ್ರತಿಬಿಂಬನಾದಂತಹ ಜೀವ ಅವನು ಭಗವಂತನ ಅಧೀನ. ಹಾಗೆ ಜಡವಾದ ಪ್ರಕೃತಿ ಅದೂ ಭಗವಂತನ ಅಧೀನ. ಹಾಗೇನೆ ಈ ಸಮಸ್ತ ಪ್ರಪಂಚವೂ ಕೂಡ, ಕಾಲ, ಅದೃಷ್ಟ ಮೊದಲಾದ ಎಲ್ಲ ಪ್ರಪಂಚವೂ ಕೂಡ, ಜಡ ಪ್ರಕೃತಿಯಿಂದ ಹುಟ್ಟಿದಂಥದ್ದು ಎಲ್ಲವೂ ಕೂಡ ನಿತ್ಯ ಅನಿತ್ಯ ಏನೇನಿದೆ ಜಗತ್ತಿನಲ್ಲಿ, ಪ್ರಕೃತಿಯಿಂದ ಹುಟ್ಟಿದ್ದೇ ಇರಲಿ ಹುಟ್ಟದೇ ಇದ್ದೇ ಇರಲಿ, ಅದೆಲ್ಲವೂ ಕೂಡ ಆತನ ಇಚ್ಛೆಗೆ ಅಧೀನವಾದದ್ದು. ಅವನಿಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಆದರೂ ಅವುಗಳು ಆತನಲ್ಲಿವೆ. ಜೀವ ಆತನಲ್ಲಿದ್ದಾನೆ. ಯಾಕಂದ್ರೆ ಜೀವ ಸ್ವತಂತ್ರವಾಗಿ ಇರಲಾರ. ಭಗವಂತನೇ ಅವನನ್ನು ಧರಿಸಿದ್ದಾನೆ. ಆ ಜೀವನನ್ನು ಧರಿಸಿ ಇವನಿಗೇನೂ ಪ್ರಯೋಜನ ಇಲ್ಲ. ಹಾಗೆ ಜಡವಾದ ಪ್ರಕೃತಿಯನ್ನು ಇವನು ಧರಿಸಿದ್ದಾನೆ. ಅದರಿಂದಲೂ ಇವನಿಗೇನೂ ಪ್ರಯೋಜನ ಇಲ್ಲ. ಅದರಂತೆ ಸಮಸ್ತ ಪ್ರಪಂಚವನ್ನು ಇವನು ಧರಿಸಿದ್ದಾನೆ. ಇವನು ಧರಿಸದೆ ಹೋದರೆ ಪ್ರಪಂಚ ಇರುವುದೇ ಸಾಧ್ಯ ಇಲ್ಲ. ಆದರೂ ಅವನಿಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಅದರ ತಾತ್ಪರ್ಯ. ಇದು ಅದರ ಸರಳವಾದಂತಹ ಒಂದು ಅರ್ಥ. ಇದಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಸ್ಥೂಲ ದೃಷ್ಟಿಯಿಂದ ನೋಡಿದರೆ ನಮಗದು ಪೂರ್ಣವಾಗಿ ಅರ್ಥ ಆಗುವುದೇ ಇಲ್ಲ. ಈ ಹಿಂದಿನ ಶ್ಲೋಕದಲ್ಲಿ ಲಯಕಾಲದಲ್ಲಿ ಪರಮಾತ್ಮ ಒಬ್ಬನೇ ಇದ್ದ, ಜೀವಜಡಾತ್ಮಕವಾದ ಪ್ರಪಂಚ ಇರಲಿಲ್ಲ ಅಂತ ವೇದವಾಕ್ಯಗಳು ಕೆಲವು ಕಡೆ ಏನು ಹೇಳ್ತವೆ, ಅದನ್ನು ಹೇಗೆ ಅರ್ಥೈಸುವುದು ಅನ್ನೋದನ್ನು ಈ ಹಿಂದಿನ ಶ್ಲೋಕದಲ್ಲಿ ಮತ್ತು ಅದರ ಭಾಗವತ ತಾತ್ಪರ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಮತ್ತೂ ಒಂದು ಕಾರಣವನ್ನ ಈಗ ತೋರಿಸ್ತಾರೆ. ಹಿಂದೆ ಬಂದದ್ದೇನು, ಎಲ್ಲವೂ ಭಗವಂತನಲ್ಲಿದೆ, ಆದರೆ ಅದು ಸ್ವತಂತ್ರವಾಗಿರಲಿಲ್ಲ ಅನ್ನೋ ಕಾರಣದಿಂದ ಅದು ಇದ್ರೂ ಇಲ್ಲ ಅಂತ ಹೇಳ್ತಾರೆ. ಎಲ್ಲವೂ ಇತ್ತು, ಪ್ರಳಯ ಕಾಲದಲ್ಲೂ ಇತ್ತು, ಸೃಷ್ಟಿ ಕಾಲದಲ್ಲೂ ಇತ್ತು, ಮುಂದೆ ಪ್ರಳಯ ಆದಾಗಲೂ ಇರ್ತದೆ ಅಂತಲೇ ಅಭಿಪ್ರಾಯ. ಆದರೂ ಅಸ್ವತಂತ್ರವಾಗಿರುವುದರಿಂದ ಇದ್ದೂ ಇಲ್ಲದೆ ಅಂತ ಅಭಿಪ್ರಾಯ. ಅದು ಹಿಂದಿನ ಶ್ಲೋಕದ ತಾತ್ಪರ್ಯ. ಈಗಿನ ಶ್ಲೋಕದಲ್ಲಿ ಎಲ್ಲವೂ ಇದೆ, ಆದರೆ ಭಗವಂತನಿಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಆ ಕಾರಣದಿಂದ ಅದು ಇದ್ದೂ ಇಲ್ಲದಂತೆ ಅಂತ ತಾತ್ಪರ್ಯವನ್ನು ಇಟ್ಕೊಂಡು ಈ ಶ್ಲೋಕ ಹೊರಟಿದೆ. ಭಾಗವತ ತಾತ್ಪರ್ಯ ಅದನ್ನು ವಿವರಿಸಿದೆ.
ನಮ್ಮ ಜೀವನದಲ್ಲಿ ಯಾರು ವ್ಯಕ್ತಿಗಳು ನಮ್ಮ ಹತ್ರ ಇದ್ರೂ ಕೂಡ ಅವ್ರದ್ದೇನು ಪ್ರಯೋಜನ ಇಲ್ಲದೆ ಹೋದ್ರೆ ಅವರಿದ್ದು ಇಲ್ಲದಂತೆ ಅಂತ ನಾವು ಉದ್ಗಾರ ತೆಗಿತಿರ್ತೇವೆ. ಯಾವುದಾದ್ರೂ ಒಂದು ವಸ್ತು ಇದ್ರೂ ಕೂಡ ಅದರಿಂದ ಆಗಬೇಕಾದ ಪ್ರಯೋಜನ ಆಗದೆ ಹೋದ್ರೆ ಅದರಿಂದ ಏನು ಉಪಯೋಗ, ಅದು ಇದ್ದು ಇಲ್ಲದಂತೆ ಅಂತ ನಾವು ಅಂತಿರ್ತೇವೆ. ಹೀಗೆ ಪ್ರಪಂಚ ಎಲ್ಲ ಸತ್ಯ. ಸೃಷ್ಟಿಗಿಂತ ಮುಂಚೆಯೂ ಕೂಡ ಸೂಕ್ಷ್ಮ ರೂಪದಿಂದ ಅದು ಇದ್ದೇ ಇತ್ತು. ಸೃಷ್ಟಿ ಕಾಲದಲ್ಲಂತೂ ಸ್ಥೂಲ ರೂಪದಿಂದಲೇ ಇದೆ. ಮತ್ತೆ ಪ್ರಳಯ ಆದಾಗ ಅದು ಸೂಕ್ಷ್ಮ ರೂಪಕ್ಕೆ ಹೋಗಿಬಿಡ್ತದೆ. ಹೀಗೆ ಎಲ್ಲವೂ ಸತ್ಯವೇ ಆಗಿತ್ತು, ಸತ್ಯವೇ ಆಗಿದೆ, ಸತ್ಯವೇ ಆಗಿರ್ತದೆ ಮುಂದೆ ಕೂಡ. ಆದರೂ ಸ್ವತಂತ್ರವಾಗಿ ಅದು ಇಲ್ಲ, ಅದರಿಂದ ಅದನ್ನು ಇಲ್ಲ ಅಂದುಬಿಡ್ತಾರೆ ಕೆಲವು ಸರಿ. ಯಾರಿಗೆ ಸ್ವಾತಂತ್ರ್ಯ ಇಲ್ಲವೋ ಅವರು ಇದ್ದು ಇಲ್ಲದಂತೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹಾಗೆ ಯಾರಿಂದ ಏನು ಪ್ರಯೋಜನ ಇಲ್ವೋ ಅವರು ಕೂಡ ಇದ್ದು ಇಲ್ಲದಂತೆ ಅಂತಲೇ ಅಭಿಪ್ರಾಯ. ಅದನ್ನ ಈಗಿನ ಈ ಶ್ಲೋಕ ವರ್ಣಿಸ್ತದೆ. ಶ್ಲೋಕ ತುಂಬಾ ವಿಚಿತ್ರವಾಗಿರುವುದರಿಂದ ಆಚಾರ್ಯರು ಅದಕ್ಕೆ ಭಾಗವತ ತಾತ್ಪರ್ಯ ಬರೀಬೇಕಾಯಿತು. ಅದಕ್ಕೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಒಂದು ಅರ್ಥ ಬರೆದಿದ್ದಾರೆ. ಅದನ್ನ ಸ್ವಲ್ಪ ಸ್ಥೂಲವಾಗಿ ನೋಡೋಣ ಅಷ್ಟೇ, ಬಹಳ ವಿಸ್ತಾರವಾಗಿಯೂ ನೋಡುವ ಅಭಿಪ್ರಾಯ ನನಗೂ ಇಲ್ಲ. ಚತುರ್ಮುಖ ಬ್ರಹ್ಮ ಪರಮಾತ್ಮನ ಮಾಯೆಯ ಬಗ್ಗೆ ತಿಳಿಯಬೇಕು ಅಂತ ಬಯಸಿದ್ರಿಂದ ಅದರ ಲಕ್ಷಣವನ್ನು ಪರಮಾತ್ಮ ತಿಳಿಸ್ತಾ ಇದ್ದಾನೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಈ ಮಾಯೆಯ ಪರಿಣಾಮ ಏನು, ಮಾಯೆ ಬಂದಾಗ ಏನಾಗ್ತದೆ ಅಂದ್ರೆ, ನಮ್ಮ ಎದುರಿಗೆ ಒಂದು ವಾಸ್ತವಿಕ ಸಂಗತಿ ಇದ್ರೂ ಕೂಡ ಇಲ್ಲದಂತೆ ಕಾಣುತ್ತದೆ. ಮತ್ತೆ ವಾಸ್ತವಿಕ ಸಂಗತಿ ಇದ್ದರೂ ಕೂಡ ಇರುವಂತೆ ಕಾಣುವುದಿಲ್ಲ. ಇದೇ ಆ ಮಾಯೆಯ ಪರಿಣಾಮ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ವಾಸ್ತವಿಕ ಸಂಗತಿ ಇಲ್ಲದೆ ಹೋದರೂ ಕೂಡ ಇರುವಂತೆ ಕಾಣುವುದು ಅನ್ನೋದಕ್ಕೇನು ಉದಾಹರಣೆ? ನಮ್ಮ ಎದುರಿಗೆ 2 ಚಂದ್ರರಿಲ್ಲ, ಆದರೆ 2 ಚಂದ್ರರು ಇರುವಂತೆ ಕಾಣುತ್ತಾರೆ. ಚಂದ್ರನನ್ನು ನೋಡ್ತಾ ಇದ್ದೀವಿ, 2 ಕಣ್ಣುಗಳಿಂದ ಚಂದ್ರನನ್ನು ನೋಡ್ತಾ ಇದ್ದೀವಿ, ಒಂದೇ ಚಂದ್ರ ಇದ್ದಾನೆ. ಆದರೆ ಒಂದು ಬೆರಳಿನಿಂದ ನಮ್ಮ ಕಣ್ಣನ್ನು ನಾವು ತಿವಿದರೆ ಆ ಕಣ್ಣಿನ ಆಂಗಲ್ಗಳು ಬದಲಾಗಿ 2 ಚಂದ್ರ ಇರುವಂತೆ ಕಾಣಿಸ್ತದೆ. ಇದು ನಮ್ಗೆ ಗೊತ್ತಿದೆ. 2 ಚಂದ್ರ ಇಲ್ಲದೆ ಹೋದ್ರೂ ಕೂಡ ಇರುವಂತೆ ಕಾಣುವುದು. ಇದು ವಾಸ್ತವಿಕ ಅರ್ಥ ಇಲ್ಲದೆ ಹೋದ್ರೂ ಕೂಡ ಇರುವಂತೆ ಕಾಣುವುದಕ್ಕೆ ಉದಾಹರಣೆ. ಇನ್ನು ವಾಸ್ತವಿಕ ಸಂಗತಿ ಇದ್ರೂ ಕೂಡ ಇರುವಂತೆ ಕಾಣದೇ ಇರುವುದು, ಜ್ಞಾನವೇ ಬರದೇ ಹೋಗುವುದು ಅನ್ನೋದಕ್ಕೆ ಮತ್ತೊಂದು ದೃಷ್ಟಾಂತ ಇದೆ. ಗೃಹಮಂಡಲದಲ್ಲಿ ರಾಹು ಇರ್ತಾನೆ, ಆದರೆ ಇದ್ರೂ ಕೂಡ ಅವನು ಕಾಣದೇ ಹೋಗ್ತಾನೆ. ರಾಹು ಕೇತು ಮೊದಲಾದ ಛಾಯಾಗ್ರಹ ಅಂತ ಕರೀತಾರೆ. ಸತಃ ಅಪ್ರತೀತೋ ತಮಃ ರಾಹು ಯಥಾ ಗೃಹಮಂಡಲ ಸ್ಥಿತೋಪಿ ನ ದೃಶ್ಯತೆ ತಥಾ. ಇದು ಶ್ರೀಧರನ ವ್ಯಾಖ್ಯಾನ. ಯಥಾ ಆಭಾಸ ಯಥಾಭಾಸೋ ಯಥಾ ತಮಃ ಅಂತಿದೆ ಶ್ಲೋಕದಲ್ಲಿ. ಆಭಾಸ ಅಂದ್ರೆ 2 ಚಂದ್ರರು, ಅದು ವಸ್ತು ಇಲ್ಲದೆ ಹೋದ್ರೂ ಕೂಡ ಕಾಣುವುದಕ್ಕೆ ದೃಷ್ಟಾಂತ. ತಮಃ ಅಂತಿದೆ, ತಮಃ ಅಂದ್ರೆ ರಾಹುಗ್ರಹ ಅಂತ ಅರ್ಥ. ಇದ್ದದ್ದು ಕೂಡ ಕಾಣದೇ ಇರುವುದಕ್ಕೆ ಏನು ಉದಾಹರಣೆ ಅಂದ್ರೆ ರಾಹುಗ್ರಹ ಇದೆ, ಅದು ಗೃಹಮಂಡಲದಲ್ಲಿ ಇರ್ತದೆ, ಆದರೂ ಕಾಣಿಸೋದಿಲ್ಲ. ವೀರರಾಘವರ ವ್ಯಾಖ್ಯಾನ ಬೇರೆ ರೀತಿಯಾಗಿದೆ. ಜೀವ ಜಡಗಳು ಪರಸ್ಪರ ವಿಲಕ್ಷಣ ಹೇಗೆ ಅನ್ನೋದನ್ನು ಈ ಶ್ಲೋಕ ವರ್ಣಿಸ್ತದೆ. ಆ ವ್ಯಾಖ್ಯಾನದ ಪ್ರಕಾರ ನಮಗೆ ಜೀವಸ್ವರೂಪದ ಅನುಸಂಧಾನ ಇಲ್ಲದೆ ಹೋದಾಗ ಜಡದ ಜ್ಞಾನ ಬರ್ತಿರ್ತದೆ. ನಾವು ಚೇತನ ಸ್ವರೂಪರು ಅನ್ನುವ ಎಚ್ಚರ ನಮ್ಗೆ ಇಲ್ಲದೆ ಹೋದ್ರೆ ನಮ್ಮ ಸುತ್ತಮುತ್ತಲಿನ ಜಡಗಳೇ ನಮಗೆ ಕಣ್ಣಿಗೆ ಕಾಣ್ತವೆ. ಇದು ಈ ಸಂಸಾರದ ಜಂಜಡದಲ್ಲಿ ಮುಳುಗಿದಂತಹ ಎಲ್ರಿಗೂ ಕೂಡ ಅನುಭವ ಸಿದ್ಧ. ಜೀವಸ್ವರೂಪದ ಬಗ್ಗೆ ಎಚ್ಚರವೇ ಇಲ್ಲದೆ ಇದ್ದವನಿಗೆ, ಆತ್ಮ ಪರಮಾತ್ಮಗಳ ಬಗ್ಗೆ ಎಚ್ಚರವೇ ಇಲ್ಲದೆ ಇದ್ದವನಿಗೆ ಲೌಕಿಕ ವಸ್ತುಗಳೇ ಬಹಳ ದೊಡ್ಡದಾಗಿ ಕಾಣಿಸ್ತವೆ. ಅವೇ ಜಡ ವಸ್ತುಗಳು. ನನ್ನ ದೇಹ, ನನ್ನ ಹೆಂಡತಿ, ಮಕ್ಕಳು, ಗಂಡ ಮೊದಲಾದದ್ದೇ ಮಹತ್ವದ್ದಾಗಿ ಕಾಣಿಸ್ತವೆ. ಜೀವಸ್ವರೂಪದ ಅನುಸಂಧಾನ ಇದ್ದರೆ ನಾನು ಈ ದೇಹ ಅಲ್ಲ, ದೇಹಕ್ಕಿಂತ ಭಿನ್ನನಾದ ಆತ್ಮ ನಾನು ಅನ್ನುವ ಎಚ್ಚರ ನನಗಿದ್ರೆ ಆಗ ಈ ಜಡದ ಜ್ಞಾನವೇ ನಮಗೆ ಬರೋದಿಲ್ಲ. ಬೆಳಕು ಕಂಡಾಗ ಕತ್ತಲು ಕಾಣಿಸೋದಿಲ್ಲ.
ಕತ್ತಲು ಇದ್ದಾಗ ಬೆಳಕು ಇಲ್ಲ ಅಂತಾನೆ ಅರ್ಥ. ಬೆಳಕು ಇಲ್ಲದೆ ಇರುವುದರಿಂದಲೇ ಕತ್ತಲು ಬಂದಿದೆ. ಹಾಗೆ ಇದು ಅಂತ ಹೇಳ್ತಾರೆ. ಇದೇ ಪರಮಾತ್ಮನ ಮಾಯೆ. ಇದು ವೀರರಾಘವರ ವ್ಯಾಖ್ಯಾನ. ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೇ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಅನ್ನೋ ಭಗವದ್ಗೀತೆ ಶ್ಲೋಕವನ್ನ ಅವರು ಉದ್ಧರಿಸ್ತಾರೆ. ಯಾವ ವಿಷಯದ ಬಗ್ಗೆ ಉಳಿದೆಲ್ಲ ಈ ಪಾಮರ ಜಗತ್ತಿಗೆ ಎಚ್ಚರ ಇರ್ತದೋ, ಪಾಮರ ಜಗತ್ತಿನ ಪಾಲಿಗೆ ಯಾವುದು ಹಗಲ, ಅದು ಈ ಜ್ಞಾನಿಯ ಪಾಲಿಗೆ ರಾತ್ರಿ. ಅದು ಅವನಿಗೆ ಬೇಕಾಗಿಲ್ಲ. ಜಾಗತಿಕ ವಸ್ತುಗಳ ವಿಷಯವೇ, ಅದರ ಅನುಭವವೇ ಅವನಿಗೆ ಬೇಕಾಗಿಲ್ಲ. ಅದರ ಬಗ್ಗೆ ಅವನಿಗೆ ಆಸಕ್ತಿಯೇ ಇಲ್ಲ. ಇನ್ನು ಯಾವ ಜೀವಾತ್ಮ, ಪರಮಾತ್ಮ ಮೊದಲಾದ ಸಂಗತಿಗಳೇನಿವೆ, ಯಾ ನಿಶಾ ಸರ್ವಭೂತಾನ, ಉಳಿದೆಲ್ಲ ಪಾಮರ ಜಗತ್ತಿಗೆ ಇದೊಂದು ಕತ್ತಲು, ಇದು ಬೇಕಾಗಿಲ್ಲ ಅವಕ್ಕೆ. ಆ ವಿಷಯದಲ್ಲಿ ಇವನು ಎಚ್ಚರದಿಂದ ಇರ್ತಾನೆ ಅನ್ನೋ ಭಗವದ್ಗೀತೆ ಮಾತನ್ನ ಅವರು ಉದ್ಧರಿಸ್ತಾರೆ. ಇಲ್ಲಿ ಯಥಾ ಭಾಸಃ ಅಂತಿನ ಶಬ್ದ ಇದೆ. ಅದನ್ನು ಯಥಾ ಆಭಾಸಃ ಅಂತ ಅರ್ಥ ಇಟ್ಕೊಂಡಿದ್ರು ಹಿಂದೆ ವೀರರಾಘವರು ಶ್ರೀಧರರ ವ್ಯಾಖ್ಯಾನದಲ್ಲಿ. ಇವರು ಯಥಾ ಭಾಸಃ, ಭಾಸನಂ ಅಂದ್ರೆ ಜ್ಞಾನ ಅಂತ ಹೀಗೆ ಅರ್ಥ ಇಟ್ಕೋತಾರೆ. ನಹಿ ತೇಜಸಿ ತಮೋಭಾತಿ ನಚ ತಮಸಿ ತೇಜೋಭಾತಿ. ತಮಸ್ಸಿದ್ದಾಗ ತೇಜಸ್ಸು ಕಾಣಿಸುವುದಿಲ್ಲ, ತೇಜಸ್ಸಿದ್ದಾಗ ತಮಸ್ಸು ಕಾಣಿಸುವುದಿಲ್ಲ ಅಂತ ಹೀಗೆ ಅವರು ತಾತ್ಪರ್ಯ ಹೇಳ್ತಾರೆ. ಈ ವ್ಯಾಖ್ಯಾನಗಳಿಂದ ಆದಂತಹ ಗೊಂದಲವನ್ನ, ಅಸ್ಪಷ್ಟತೆಯನ್ನ ನಿವಾರಿಸುವುದಕ್ಕೋಸ್ಕರ ಆಚಾರ್ಯರು ಇಲ್ಲಿ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಅರ್ಥವದಿವ ಪ್ರತೀಯತೆ ನಚ ಪರಮಾತ್ಮನೇ ಅರ್ಥವತ್ ಪ್ರತೀಯತೆ. ಅರ್ಥಂ ಪ್ರಯೋಜನ ಮೃತೆ ನಹಿ ಜೀವ ಪ್ರಕೃತಿಭ್ಯಾಂ ಈಶ್ವರಸ್ಯ ಅರ್ಥಃ. ಮುಖ್ಯತೋ ವಿಷ್ಣುಶಕ್ತಿರಿ ಮಾಯಾಶಬ್ದೇನ ಭಣ್ಯತೆ ಉಪಚಾರಸ್ತು ಪ್ರಕೃತಿ ಜೀವಶ್ಚೈವಿ ಭಣ್ಯತೆ ಇತಿ ಚ ಅಂತ ಹೀಗೆ ಇದೆ. ಮುಂದೊಂದು ಶ್ಲೋಕವನ್ನು ಕೂಡ, ಒಂದು 2-3 ಶ್ಲೋಕಗಳನ್ನು ಕೂಡ ಆಚಾರ್ಯರು ಉದ್ಧರಿಸ್ತಾರೆ. ಅದನ್ನೇ ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಭಾಗವತ ತಾತ್ಪರ್ಯದ ಸಂಕ್ಷಿಪ್ತ ಅರ್ಥವನ್ನು ಇವತ್ತು ಹೇಳಿರ್ತೇನೆ. ವಿಜಯಧ್ವಜರ ಮತ್ತು ಯಾದವಾರ್ಯರ ಆ ವಾಕ್ಯಗಳ ಅರ್ಥವನ್ನ ನಾಳೆ ದಿವಸ ನೋಡೋಣ. ಯಾರು ಬಲ್ಲವರೋ ಅವರ ಮಾತನ್ನು ಕೇಳಬೇಕು. ಯಾರಿಗೆ ಗೊತ್ತಿಲ್ವೋ, ತತ್ವಜ್ಞಾನ ಇಲ್ವೋ ಅಂಥವ್ರ ಮಾತುಗಳನ್ನೆಲ್ಲ ಕೇಳಿದ್ರೆ ಪ್ರಪಂಚದಿಂದ ಏನಾದರೂ ಪರಮಾತ್ಮನಿಗೆ ಪ್ರಯೋಜನ ಇದೆಯೋ ಅನ್ನುವಂತೆ ನಮಗೂ ಭ್ರಮೆ ಬರ್ತದೆ. ಬಲ್ಲವರ ಮಾತನ್ನು ಕೇಳಿದ್ರೆ, ಶಾಸ್ತ್ರಗಳ ಮಾತನ್ನು ಕೇಳಿದ್ರೆ ಹಾಗೆ ಭ್ರಮೆ ಬರೋದಿಲ್ಲ. ಪರಮಾತ್ಮನಲ್ಲಿ ಏನೂ ಪ್ರಯೋಜನ ಇಲ್ಲ ಅಂತಲೇ ಗೊತ್ತಾಗ್ತದೆ. ಅರ್ಥವದಿವ ಪ್ರತೀಯತೆ ಆಚಾರ್ಯರ ವಾಕ್ಯ. ಪ್ರಯೋಜನ ಇರುವಂತೆ ಕಾಣುತ್ತದೆ. ಈ ಜಗತ್ತು ಈ ಪರಮಾತ್ಮನಿಗೆ ಪ್ರಯೋಜನ ಉಳ್ಳದ್ದೆಂಬುದಾಗಿ ಕಂಡು ಬರ್ತದೆ ಅಂತ ತಾತ್ಪರ್ಯ. ನಚ ಪರಮಾತ್ಮನೇ ಅರ್ಥವತ್ ಪ್ರತೀಯತೆ. ವಸ್ತುತಃ ಭಗವಂತನಲ್ಲಿ ಆ ಜಗತ್ತಿದ್ರೂ ಕೂಡ ಅದರಿಂದ ಏನಾದರೂ ಪ್ರಯೋಜನ ಇರುವುದು ಶಾಸ್ತ್ರವನ್ನು ನೋಡಿದಾಗ ಕಾಣಿಸೋದಿಲ್ಲ. ತಿಳಿಯದವರ ಮಾತುಗಳನ್ನು ಕೇಳಿದ್ರೆ ಏನೂ ಕಾಣಿಸಬಹುದು. ತಿಳಿದವರ ಮಾತನ್ನ, ಶಾಸ್ತ್ರದ ಮಾತನ್ನು ಕೇಳಿದರೆ ಹಾಗೆ ಕಾಣಿಸೋದಿಲ್ಲ. ಅರ್ಥಂ ಅಂದ್ರೆ ಪ್ರಯೋಜನಂ ಅಂತ ಅರ್ಥ. ಭಾಗವತ ಶ್ಲೋಕದಲ್ಲಿ ಅರ್ಥ ಎಂಬ ಶಬ್ದಕ್ಕೆ ಪ್ರಯೋಜನ ಅಂತ ಅರ್ಥ. ಪ್ರಯೋಜನ ಮೃತೆ, ಪ್ರಯೋಜನವಿಲ್ಲದೆ. ನಹಿ ಜೀವ ಪ್ರಕೃತಿಭ್ಯಾಂ ಈಶ್ವರಸ್ಯ ಅರ್ಥ. ಜೀವನಿಂದಾಗಲಿ ಪ್ರಕೃತಿಯಿಂದಾಗಲಿ ಪರಮಾತ್ಮನಿಗೆ ಏನಾದರೂ ಪ್ರಯೋಜನ ಇದೆಯೇನೋ? ಏನೂ ಪ್ರಯೋಜನ ಇಲ್ಲ ಅಂತ ಅದರ ತಾತ್ಪರ್ಯ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಹೀಗೆ ಕಾಣಿಸ್ತದೆ. ಯದ್ವಸ್ತು ಆಪ್ತಕಾಮಸ್ಯ ಮಮ ಅರ್ಥಂ ಪ್ರಯೋಜನ ಮೃತೆ ಸರ್ವತ್ರ ವೇದಾದಿಷು ಪ್ರತೀಯೇತ. ರಥೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನೆ ಅಂತಿದೆಯಲ್ಲ, ಅಲ್ಲಿ ಯತ್ ಅಂತಿದೆಯಲ್ಲ, ಯಾವುದು ಕಾಣುತ್ತದೋ ಹಾಗೆ ಯಾವುದು ಕಾಣುವುದಿಲ್ಲವೋ ಅದೆಲ್ಲವೂ ಭಗವಂತನ ಮಾಯೆ.
ಆ ಶ್ಲೋಕದಲ್ಲಿ ಅನ್ವಯ ಹೀಗೆ: ಯತ್ ಅರ್ಥಮೃತೆ ಪ್ರತೀಯೇತ ನ ಚ ಆತ್ಮನಿ ಪ್ರತೀಯೇತ ತತ್ ಆತ್ಮನಃ ಮಾಯಾಂ ಇತಿ ವಿದ್ಯಾತ್. ಜ್ಞಾನಿಯಾದವನು ಹೀಗೆ ತಿಳ್ಕೋಬೇಕು. ಯಥಾ ಆಭಾಸಃ ಅಂದರೆ ಜೀವ ಭಗವತಃ ಮಾಯಾ, ಜೀವ ಹೇಗೆ ಭಗವಂತನ ಮಾಯೆಯೋ, ತಮಸ್ಸು ಅಂದರೆ ಜಡವಾದ ಪ್ರಕೃತಿ ಹೇಗೆ ಭಗವಂತನ ಮಾಯೆಯೋ ಅಂದರೆ ಅವನ ಅಧೀನವ, ಹಾಗೆ ಇದೂ ಕೂಡ ಅವನ ಅಧೀನವೇ. ಮತ್ತು ಆ ಜೀವನಿಂದಾಗಿಯೂ ಮತ್ತು ಜಡದಿಂದಾಗಿಯೂ ಏನೂ ಅವನಿಗೆ ಪ್ರಯೋಜನವೂ ಇಲ್ಲ ಅಂತ ತಾತ್ಪರ್ಯ. ವಿಜಯಧ್ವಜನ ಮಾತಿನಲ್ಲಿ ಸರ್ವತ್ರ ವೇದಾದಿಷು ಪ್ರತೀಯೇತ, ಏನೂ ಪ್ರಯೋಜನ ಇಲ್ಲ ಅನ್ನೋದೇ ಶಾಸ್ತ್ರಗಳನ್ನು ನೋಡಿದರೆ ಗೊತ್ತಾಗ್ತದೆ. ಭಗವಂತನಿಗೆ ಏನೂ ಪ್ರಯೋಜನ ಇಲ್ಲ. ಯಚ್ಚ ಆತ್ಮನಿ ಮೈ ಬಾಧಕಂ ನ ಪ್ರತೀಯೇತ, ನಹಿ ಈಶ್ವರಸ್ಯ ಜೀವ ಪ್ರಕೃತಿಭ್ಯಾಂ ಅರ್ಥಃ ಬಾಧಶ್ಚ ಸ್ತಃ. ಜೀವನಿಂದಾಗಿ ಆದರೂ ಅಥವಾ ಪ್ರಕೃತಿಯಿಂದಾಗಿ ಆದರೂ ಏನೂ ಪ್ರಯೋಜನವೂ ಇಲ್ಲ ಭಗವಂತನಿಗೆ, ಬಾಧವೂ ಇಲ್ಲ, ಏನು ತೊಂದರೆಯೂ ಇಲ್ಲ ಅಂತ ಅದರ ತಾತ್ಪರ್ಯ. ಅರ್ಥ ಎಂಬ ಶಬ್ದಕ್ಕೇನೆ ಪ್ರಯೋಜನ ಅಂತ ಅರ್ಥ, ಹಾಗೆ ಬಾಧ ತೊಂದರೆ ಅಂತ ಅರ್ಥನೂ ಇಟ್ಕೊಂಡಂತೆ ಕಾಣಿಸ್ತದೆ. ವಿಜಯಧ್ವಜರು ಯಾದವಾರ್ಯರು ಹಾಗೆ ಇಟ್ಕೊಂಡಂತೆ ಕಾಣಿಸೋದಿಲ್ಲ. ಭಾಗವತ ಶ್ಲೋಕವನ್ನು ಇಬ್ಬರು ವ್ಯಾಖ್ಯಾನ ಮಾಡಿದ್ದು ಕೂಡ ಸ್ವಲ್ಪ ವ್ಯತ್ಯಸ್ತವಾಗಿದೆ ಅಂತ ಕಾಣಿಸ್ತದೆ. ಹೃದಯ ಅರ್ಥಂ ಅಂದ್ರೆ ಪ್ರಯೋಜನ ಅಭಾವೀಪ, ಪ್ರಯೋಜನ ಇಲ್ಲದೆ ಹೋದ್ರೂ ಕೂಡ. ಯತ್ ಪ್ರತೀಯೇತ, ಪ್ರಯೋಜನ ಇರುವಂತೆ ಈ ಜಗತ್ತು ಕಾಣಿಸ್ತದೆ. ಇದು ಯಾದವಾರ್ಯರು ಪ್ರಥಮಾರ್ಧದ ಮೊದಲನೇ ಪಾದಕ್ಕೆ ಮಾಡಿದ ವ್ಯಾಖ್ಯಾನ. ನ ಪ್ರತೀಯೇತ ಚ ಆತ್ಮನಿ ಅಂದರೆ ಯಥೋ ವೇದಾದವರು ಶಾಸ್ತ್ರಗಳಲ್ಲಿ ಆತ್ಮನಿ ಅಂದರೆ ಪರಮಾತ್ಮರಲ್ಲಿ ಅಂತ ಅರ್ಥ. ಪ್ರಕೃತಿ ಮೊದಲಾದದ್ದು ಇದೆಲ್ಲ ಸಂಗತಿ ಏನಿದೆ ಈ ಜಗತ್ತು, ಭಗವಂತನಿಗೆ ಅದರಿಂದ ಏನಾದರೂ ಪ್ರಯೋಜನ ಇದೆ ಅನ್ನುವುದು ಶಾಸ್ತ್ರದಲ್ಲಿ ಕಾಣಿಸ್ತಿಲ್ಲ. ಪ್ರಯೋಜನವನ್ನು ಏನಾದರೂ ಕೊಡ್ತದಿದು ಈ ಪ್ರಕೃತಿ ಮೊದಲಾದದ್ದು ಭಗವಂತನಿಗೆ ಅಂತ ಪ್ರತಿಪಾದಿತ ಆಗಿಲ್ಲ ಅಂತ ತಾತ್ಪರ್ಯ. ಹಾಗಾಗಿದ್ದರೆ ಅವನು ಈಶ್ವರನೇ ಆಗ್ತಿರ್ಲಿಲ್ಲ ಅಂತ ಅಭಿಪ್ರಾಯ ಆಗ್ತದೆ. ಇದಿಷ್ಟನ್ನ ಇವತ್ತು ಹೇಳಿದ್ದೇನೆ. ಇನ್ನೂ ಕೆಲವು ಭಾಗವತ ತಾತ್ಪರ್ಯದ ಶ್ಲೋಕಗಳನ್ನ ನಾವು ನೋಡಬೇಕಾಗಿದೆ, ಅದನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.